ವರ್ಷದ ಹಿಂದಷ್ಟನ್ನೇ ಮೆಟ್ರೋ ದರ ಏರಿಕೆ ಆಗಿತ್ತು. ಈಗ ಮತ್ತೆ ಮೆಟ್ರೋ ದರ ಏರಿಕೆ ಆಗ್ತಾ ಇದೆ. 10%, 5% ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು 1 to ಡಬಲ್ ಆಗಿಬಿಟ್ಟಿತ್ತು. 101.5ರಷ್ಟು ಏರಿಕೆ ಆಗಿತ್ತು. ಈಗ 71.5ರಷ್ಟು ಆಮೇಲೆ ಇಳಿಕೆ ಮಾಡಿದರು. ಯಾಕಂದರೆ ಜನ ಆಕ್ರೋಶ ವ್ಯಕ್ತಪಡಿಸಿದರು ಅಂತ. ಈಗ ಮತ್ತೆ 5% ಜಾಸ್ತಿ ಆಗ್ತಾ ಇದೆ. ಬನ್ನಿ, ಶಿವರಾಜ್ ಕುಮಾರ್ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ನಾವು ನೋಡ್ತಾ ಇದ್ವಿ ಕಳೆದ ಬಾರಿ ದಾಖಲೆಯ ಮಟ್ಟಿಗೆ ಜಾಸ್ತಿ ಮಾಡಿಬಿಟ್ಟಿದ್ರು. ಅದಾದಮೇಲೆ ಏನು ಅಂದರೆ ಜನ ತಿರುಗಿ ಬಿದ್ದರಲ್ಲ, ಆಮೇಲೆ ಕಡಿಮೆ ಮಾಡಿದರು ಸುಮಾರು 70%. ಈಗ ಮತ್ತೆ ಸದ್ದಿಲ್ಲದೆ 5% ಜಾಸ್ತಿ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ? ರಂಗನಾಥ್, ಖಂಡಿತವಾಗಲೂ ಮತ್ತೊಮ್ಮೆ ಸರ್ಕಾರ ಬಡವರು ಮಧ್ಯಮ ವರ್ಗದವರ ಬದುಕೋಕೆ ಆಗೋ ಅಷ್ಟರ ಮಟ್ಟಿಗೆ ಒಂದು ಟಾರ್ಚರ್ ಕೊಡ್ತಾ ಇರುವಂಥದ್ದನ್ನು ಹೇಳ್ಬೋದು. ಈಗಾಗಲೇ ಪ್ರತಿಯೊಂದು ದಿನಸಿ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಕಳೆದ ವರ್ಷ ಫೆಬ್ರವರಿ 9ರಂದೇ ಅತಿ ಹೆಚ್ಚು ಗರಿಷ್ಠ ಮಟ್ಟದಲ್ಲಿ ಒಂದು ದಾಖಲಾತಿ ಪ್ರಮಾಣದಲ್ಲಿ ಇದೇ ಮೆಟ್ರೋ ದರವನ್ನು ಹೈಕ್ ಮಾಡಿದರು. ಈಗ ಮತ್ತೊಮ್ಮೆ ಇದೇ ಫೆಬ್ರವರಿ 9ರಂದು 5% ಹೆಚ್ಚಳ ಮಾಡೋಕ್ಕೆ ಈಗಾಗಲೇ ಮೆಟ್ರೋ ನಿಗಮ ಮುಂದಾಗಿದೆ. ಇದಕ್ಕೆ ಆಗಲೇ ಪ್ರಯಾಣಿಕರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಡೀ ಜೀವನವನ್ನು ತೆರಿಗೆ ಕಟ್ಕೊಂಡೇ ಬದುಕಬೇಕಾ? ಮಧ್ಯಮ ವರ್ಗದವರು ಬಡ ವರ್ಗದವರು ಬದುಕೋಕ್ಕೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಈ ರೀತಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿಗಳು ಕೊಟ್ಟು ಮತ್ತೊಂದು ಕಡೆ ಎಲ್ಲ ರೀತಿಯ ಬೆಲೆಗಳು ಕೂಡ ಹೈಕ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕಳೆದ ಬಾರಿ ಹೈಕ್ನಿಂದಾಗಿ ಎಷ್ಟೋ ಜನ ಮೆಟ್ರೋ ಬಳಸೋದನ್ನು ನಿಲ್ಲಿಸಿದ್ದಾರೆ. ಓನ್ ವೆಹಿಕಲ್ಗಳು ಬರೋದ್ರ ಮೂಲಕ ಮತ್ತೊಮ್ಮೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಇಡೀ ದೇಶ ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಮೆಟ್ರೋ ದರ ಕೂಡ ಹೆಚ್ಚಳವಾಗಿರುವಂಥದ್ದು. ಮತ್ತೊಂದು ಈಗ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಮೆಟ್ರೋ ನಿಗಮದವರು ಈಗ ಏನಾದರೂ ಪ್ರಯಾಣಿಕರು ಅದನ್ನು ಅಪೋಸ್ ಮಾಡಿದ್ರೆ ನಿಲ್ಲಿಸೋಣ, ಇಲ್ಲವಾದಲ್ಲಿ ಇದನ್ನು ಮುಂದುವರಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಪ್ಲಾನ್ ಮಾಡ್ಕೊಂಡಿರುತ್ತೋ. ಹೀಗಾಗಿ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪ್ರಯಾಣಿಕರು ಯಾವ ರೀತಿಯಾಗಿ ಅವರು ಸ್ಪಂದನೆ ಕೊಡ್ತಾರೆ, ಅವರೆಲ್ಲರೂ ಕೂಡ ಸುಮ್ಮನೆ ಆದರೆ ಹೈಕ್ ಮಾಡಿ, ಇಲ್ಲವಾದಲ್ಲಿ ಅದನ್ನು ನಿಲ್ಲಿಸಿ ಅನ್ನೋ ಮಟ್ಟದಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತದೆ. ಸದ್ಯ ನಾನೀಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿಧಿ ಬರ್ತಾ ಇದ್ರು. ಈಗಾಗಲೇ ಈ ಮೆಟ್ರೋ ದರ ಹೈಕಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಯಾಣಿಕರು ಮಾಡಿದ್ರು. ಇದು ನಿಜಕ್ಕೂ ಕೂಡ ಬಾಲಿಶ. ಯಾಕಂದರೆ ಈ ರೀತಿಯಾಗಿ ಪದೇ ಪದೇ ಹೈಕ್ ಮಾಡ್ತಾ ಹೋದರೆ ಬೆಂಗಳೂರು ಅಂತ ಈಗಾಗಲೇ ಸಂಬಳಗಳು ಕೂಡ ಕಡಿಮೆ, ಹೈಕ್ ಮಾಡ್ತಾ ಇಲ್ಲ, ಜಾಬ್ಲೆಸ್ ಆಗ್ತಾ ಇದ್ವಿ, ಕಂಪ್ನಿಗಳಿಂದ ಕೆಲಸದಿಂದ ತೆಗಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರತಿಯೊಂದು ದರವನ್ನು ಏರಿಕೆ ಮಾಡ್ತಾ ಹೋದರೆ ಯಾವ ರೀತಿ ಬದುಕೋದು ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.